ಹತ್ತಿ ಮಾತ್ರ ಇಳುವರಿ ಚೆನ್ನಾಗಿ ಬಂದಿದೆ. 5 ತೊಳೆ ಬಂದಿದೆ. ಒಂದರಲ್ಲಿ 9ರಿಂದ 10 ಬೀಜ ಬೀಜ ಕಾಣಿಸ್ತಾ ಇದೆ. ಆಮೇಲೆ ತೆಗೆಯತ್ತ ನಂತರ ಸುಲಭ ಇದೆ ಸರ್. ಇದು ಈ ತೆಗೆದ್ರಾಗ ಸುಲಭ ಐತೆ. ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ. ತಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ವೆಂಕಟೇಶ್ ಅಂತೇಳಿ. ಗ್ರಾಮ ಯಾವುದಣ್ಣ? ಗ್ರಾಮ ಜಾಲಿಬೆಂಚಿ, ತಾಲೂಕು ಜಿಲ್ಲೆ ರಾಯಚೂರು. ಎಷ್ಟು ಎಕರೆ ಆಯ್ತು ಅಣ್ಣ? ಇದು ಒಂದು 2.5 ಎಕರೆ ಆಯ್ತು. 2.5 ಎಕರೆ ಐತೆ. ಹತ್ತಿ ಬೀಜ ಎಲ್ಲಿ ತಂದಿದ್ದೀರಣ್ಣ? ಅದು ಹತ್ತಿ ಬೀಜ ರಾಯಚೂರಾಗ ಕಿಸಾನ್ ಮಾಲ್ ಅಂತೇಳಿ ಅಂಗಡಿಯಾಗ ತಂದಿದ್ದು. ಎಷ್ಟು ಪ್ಯಾಕೆಟ್ ತಂದಿದ್ದೀರಣ್ಣ? ಒಂದು 5 ಪ್ಯಾಕೆಟ್ ತಂದಿದ್ವಿ. ಯಾವ ತಂದಿದ್ದೀರಣ್ಣ? 3G ಗೋಲ್ಡ್ ಅಂತ. 3G ಗೋಲ್ಡ್. ಎಷ್ಟು ಪ್ಯಾಕೆಟ್ ತಂದಿದ್ದೀರಣ್ಣ? 5 ಪ್ಯಾಕೆಟ್ ತಂದಿದ್ವಿ. 5 ಪ್ಯಾಕೆಟ್. ಇದು ಮಸಾರ್ ಭೂಮಿ. ನನಗೆ ಒಳ್ಳೆ ಬೆಳೆ ಬಂದಿದೆ, ಚೆನ್ನಾಗಿ ಬಂದಿದೆ. ಕಾಯಿ ಒಂದು 100-150 ಕಾಯಿ ಬಂದಿದೆ. ಆಮೇಲೆ ಎಕರೆಗೆ ಒಂದು 12 ಕ್ವಿಂಟಲ್ ತನಕ 10-12 ಕ್ವಿಂಟಲ್ ಬರ್ಬೋದು. ಇದು ಹತ್ತಿ ಒಂದು ಏನೈತಲ್ಲ, ಇದರೊಳಗೆ 9ರಿಂದ 10 ಬೀಜ ತನಕ ಒಂದು ಕಡಿಮೆ ಕಾಣಿಸ್ತದೆ ಸರ್. ಇದು ಚೆನ್ನಾಗಿ ಬಂದಿದೆ. ಇದು ಪರವಾಗಿಲ್ಲ. ಹತ್ತಿ 3G ಗೋಲ್ಡ್ ಅಂತೇಳಿ ವೇಟ್ ಕೂಡ ಬರ್ಬೋದು, ವೇಟ್ ಜಾಸ್ತಿ ಬರ್ಬೋದು. ಬೆಳವಣಿಗೆ ಚೆನ್ನಾಗಿ ತೆಗೆಯೋದ್ರೊಳಗೂ ಭಾಳ ಈಜಿ ಐತೆ ಸರ್. ಇದು ತೆಗೆಯೋದ್ರೊಳಗೆ ಗಿಡ ಬೆಳವಣಿಗೆ ಚೆನ್ನಾಗೈತೆ. ಆದರೆ ನಮ್ಮ ಭೂಮಿ ಸ್ವಲ್ಪ ಸುಮಾರು ಐತೆ, ಅಷ್ಟು ಕಾಣ್ತೈತೆ. ಇದಿಲ್ಲೂ ಕಾಯಿ ಜಾಸ್ತಿ ಆಗಿ ವಜಾಗಿ ಸ್ವಲ್ಪ ಬಗ್ಗಿಬಿಟ್ಟೈತೆ. ಈ ಬೀಜ ಎಲ್ಲಿ ತಂದಿದ್ದಾರೆ ಅಂತ ಕೇಳಿದೆ ಸರ್. ನಾನು ರಾಯಚೂರಾಗ ಕಿಸಾನ್ ಮಾಲ್ ಅಂಗಡಿಯಾಗ ತಂದಿದ್ದೀನಿ. ಇದು ಬೆಳೆ ಚೆನ್ನಾಗಿ ಬಂದಿದೆ, ನಾವು ತಗೊಂತೀವಿ, ಮುಂದೆ ಹಾಕ್ತೀವಿ ಅಂತ ಹೇಳಕತ್ತಾರೆ ರೈತರೆಲ್ಲ. ಅದಕ್ಕೆ ನನಗೆ ಬೆಳೆ ಚೆನ್ನಾಗಿ ಬಂದಿದೆ, ಸಂತೋಷ ಐತೆ. ಓಕೆ ಸರ್.